ದೆಹಲಿಯಲ್ಲಿ ಕೆಲ ಭಾಗಗಳಲ್ಲಿ ಇಂಟರ್ನೆಟ್ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎನ್ನುವಂತ ಮಾಹಿತಿ. ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಕಾಕ್ರೋಚ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ, ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕ್ಷಣಕ್ಕೂ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡಿತಾ ಇರುವಂತಹ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನುವಂತ ಮಾಹಿತಿ. ಯಾಕಂದ್ರೆ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ, ಸಂಸತ್ ಭವನದತ್ತ ಆಗಮಿಸುತ್ತಿದ್ದಾರೆ, ಸಂಸತ್ ಭವನಕ್ಕೆ ಸಮೀಪದಲ್ಲಿದ್ದಾರೆ ಎನ್ನುವಂತ ಮಾಹಿತಿ. ಆ ಕಾರಣಕ್ಕಾಗಿ ಸಂಸತ್ ಭವನದ ಸುತ್ತಮುತ್ತ ಭಾರಿ ಸಂಖ್ಯೆಯಲ್ಲಿ ಭದ್ರತಾ ಪಡೆಯನ್ನ ಹೆಚ್ಚಳ ಮಾಡುವಂತಹ ಕೆಲಸ ಮಾಡಲಾಗಿದೆ. ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಿರುವುದು ಯಾವ ಕಾರಣಕ್ಕಾಗಿ ಅಂತಂದ್ರೆ, ಇಂಟರ್ನೆಟ್ ಸೇವೆ ಅಕಸ್ಮಾತ್ ಇದ್ರೆ ಆ ಮಾಹಿತಿ ಶೇರ್ ಆಗೋದು, ಮತ್ತಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಆಗಮನ ಆಗೋದು, ಇಂತಹ ಸಮಸ್ಯೆಗಳು ಮತ್ತಷ್ಟು ಉದ್ವಿಗ್ನವಾಗಬಹುದು ಅನ್ನುವಂತಹ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ಇಂಟರ್ನೆಟ್ ಸೇವೆಯನ್ನ ದೆಹಲಿಯ ಕೆಲ ಭಾಗಗಳಲ್ಲಿ ಸ್ಥಗಿತಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರತಿಭಟನಾಕಾರರು ಸದ್ಯ ಸಂಸತ್ ಭವನದ ಸಮೀಪಕ್ಕೆ ಬಂದಿದ್ದಾರಂತೆ. ಆ ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಸೇನಾ ಪಡೆಯನ್ನ ಅಥವಾ ಸುರಕ್ಷತಾ ಪಡೆಯನ್ನ ನಿಯೋಜನೆ ಮಾಡುವಂತಹ ಕೆಲಸವೂ ಕೂಡ ಆಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಇದ್ರು. ಚಂದ್ರಮೋಹನ್, ಈಗಾಗಲೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಂಸತ್ ಭವನದತ್ತ ವಿದ್ಯಾರ್ಥಿಗಳ ಆಗಮನ ಆಗ್ತಾ ಇರೋದು, ತಡೆಯೋದು ಹೇಗೆ ಅನ್ನುವಂಥದ್ದೇ ಪ್ರಶ್ನೆ. ತಡೆಯುವಂತಹ ಸಂದರ್ಭದಲ್ಲಿ ಏನೇ ಕಠಿಣ ಕ್ರಮಗಳನ್ನ ತೆಗೆದುಕೊಂಡ್ರು ಅದು ಬ್ಯಾಕ್ ಫೈರ್ ಆಗುವಂತಹ ಸಾಧ್ಯತೆ ಹೆಚ್ಚು. ಈಗ ಪ್ರತಿಭಟನಾಕಾರರ ವಿಚಾರವನ್ನೇ ಪ್ರಶ್ನೆ ಮಾಡೋದಾದ್ರೆ ಚಂದ್ರಮೋಹನ್, ಅಷ್ಟು ಜನ ಸಂಸತ್ ಭವನದ ಬಳಿ ಬರ್ತಿದ್ದಾರೆ, ಮುಂದೇನು, ಅವರ ಮುಂದಿನ ನಡೆಯೇನು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಅದರ ಜೊತೆಗೆ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ. ಎಲ್ಲದರ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಚಂದ್ರಮೋಹನ್. ಹೌದು ವಿದೇಶಿ, ಮುಖ್ಯವಾಗಿ ದೆಹಲಿನಲ್ಲಿ ಈಗ ಜಂತರ್ ಮಂತರ್ನಿಂದ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಪಾರ್ಲಿಮೆಂಟ್ ಕೂಡ ಜಂತರ್ ಮಂತರ್ಗೆ ಹತ್ತಿರದಲ್ಲೇ ಇದೆ, ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಅಷ್ಟೇನೆ ಪಾರ್ಲಿಮೆಂಟ್ ಇದೆ. ಹಾಗಾಗಿ ಬೇಗನೆ ಪಾರ್ಲಿಮೆಂಟ್ ಅನ್ನ ತಲುಪಲಿಕ್ಕೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅವಕಾಶ ಇದೆ ಮತ್ತು ಆ ಸಾಧ್ಯತೆ ಕೂಡ ಇದೆ. ಈ ಕಾರಣಕ್ಕಾಗಿನೇ ದೆಹಲಿನಲ್ಲಿ ಈಗ ಪ್ರಮುಖ ರಸ್ತೆಗಳಲ್ಲಿ ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥ ರಸ್ತೆಗಳನ್ನು ಕೂಡ ದೆಹಲಿ ಪೊಲೀಸರು ಮುಂಚಿತವಾಗಿನೇ ಬಂದ್ ಮಾಡಿದ್ರು. ರಸ್ತೆಗಳನ್ನ ಬ್ಯಾರಿಕೇಡ್ಗಳು ಹಾಕುವ ಮೂಲಕ ಕಾರ್ಯಕರ್ತರನ್ನ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಮತ್ತು ಪಾರ್ಲಿಮೆಂಟ್ ನ ಎಲ್ಲಾ ಗೇಟ್ ಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಕೂಡ ಪಾರ್ಲಿಮೆಂಟ್ ನ ಒಳಗಡೆ ಪ್ರವೇಶ ಮಾಡದಂತೆ ತಡೆಯಲಿಕ್ಕೋಸ್ಕರನೇ ಪಾರ್ಲಿಮೆಂಟ್ ನ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ದೆಹಲಿ ಪೊಲೀಸರಿಂದ ಮಾಡಲಾಗಿದೆ. ಆದ್ರೆ ಇದರ ಹೊರತಾಗಿಯೂ ಕೂಡ ಪಾರ್ಲಿಮೆಂಟ್ ನ ಸಮೀಪಕ್ಕೆ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಬಂದಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇವರೆಲ್ಲರೂ ಕೂಡ ದೆಹಲಿಯ ಮೆಟ್ರೋಗಳ ಮೂಲಕವಾಗಿನೇ ಜಂತರ್ ಮಂತರನ್ನ ತಲುಪಿದ್ದಾರೆ. ಅದಾದ ಬಳಿಕ ಈಗ ಹತ್ತಿರದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಅನ್ನ ತಲುಪ್ತಾ ಇದ್ದಾರೆ. ಹಾಗಾಗಿ ಅವರನ್ನು ತಡೆಯುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದರಿಂದಾಗಿ ಈ ಒಂದು ಪ್ರದೇಶದಲ್ಲಿ ಜಂತರ್ ಮಂತರು ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ಕೂಡ ಕಡಿತ ಮಾಡಲಾಗಿದೆ. ಇಂಟರ್ನೆಟ್ ಸಂಪರ್ಕ ಇದ್ರೆ ಅಲ್ಲಿ ಫೋಟೋಗಳು ಅಥವಾ ವಿಡಿಯೋಗಳನ್ನ ಜಾಸ್ತಿ ಸರ್ಕ್ಯುಲೇಟ್ ಮಾಡಬಹುದು. ಇದರಿಂದಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಬೋದು ಮತ್ತು ಜನರಿಗೂ ಕೂಡ ಪ್ರಚೋದನೆ ಆಗಬಹುದು ಅನ್ನೋ ಕಾರಣಕ್ಕಾಗಿಯೇ ಕೇಂದ್ರ ಸರ್ಕಾರ ಇಂಟರ್ನೆಟ್ ಸಂಪರ್ಕವನ್ನ ಕಡಿತ ಮಾಡುವಂತ ಕೆಲಸವನ್ನು ಕೂಡ ಮಾಡಿದೆ. ಮತ್ತು ದೆಹಲಿಯ ಹೃದಯ ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇರೋದ್ರಿಂದಾಗಿ ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಕೆಲವು ಮಾರ್ಗಗಳಲ್ಲಿ ವಾಹನ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿದೆ. ಇದರಿಂದಾಗಿನೇ ದೆಹಲಿಯ ಹೃದಯ ಭಾಗದಲ್ಲೇ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪಾರ್ಲಿಮೆಂಟ್ ನಲ್ಲೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಇವತ್ತು ಸಂಸತ್ನ ಮಾನ್ಸೂನ್ ಅಧಿವೇಶನದ ಮೊದಲ ದಿನವೇ ಪ್ರತಿಧ್ವನಿಸಿದೆ. ವಿರೋಧ ಪಕ್ಷಗಳು ಕೂಡ ನಿರೀಕ್ಷೆಯಂತೆಯೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದೇಶದ ಯುವಜನತೆಯ ಹೋರಾಟದ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯದಿಂದಾಗಿನೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಮತ್ತು ಪದೇ ಪದೇ ನೀಟ್ ಪರೀಕ್ಷೆಯನ್ನು ನಡೆಸೋದ್ರಲ್ಲೂ ಕೂಡ ಕೇಂದ್ರ ಸರ್ಕಾರ ವಿಫಲ ಆಗ್ತಾ ಇದೆ. ಕೆಲವು ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ 720ಕ್ಕೆ 720 ಅಂಕಗಳು ಕೂಡ ಹೇಗೆ ಬರಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. 2 ವರ್ಷದ ಹಿಂದೆ ಕೂಡ ನೀಟ್ ಪರೀಕ್ಷೆ ಸರಿಯಾಗಿ ನಡೆದಿರಲಿಲ್ಲ. ಕೆಲವೊಂದು ಸೆಂಟರ್ಗಳಲ್ಲಿ ಭಾರಿ ಅಕ್ರಮಗಳು, ಅವ್ಯವಹಾರಗಳು ನಡೆದಿದ್ವು. ಈಗ ದೇಶಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ ಪರೀಕ್ಷೆಗಿಂತ ಮುಂಚಿತವಾಗಿಯೇ ಸೋರಿಕೆಯಾಗಿತ್ತು. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಮಾನಸಿಕ ಹಿಂಸೆ ಆಗಿದೆ ಮತ್ತು ದೇಶದ ಉದ್ದಗಲೂ ಕೂಡ 8 ಮಂದಿ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿದ್ಯಾರ್ಥಿಗಳ ಸಾವಿಗೆ ಈಗ ನ್ಯಾಯವನ್ನು ಒದಗಿಸಬೇಕಾಗಿದೆ. ವಿದ್ಯಾರ್ಥಿಗಳ ಸಾವಿಗೆ ಕೇಂದ್ರ ಸರ್ಕಾರದ ವೈಫಲ್ಯ ಕಾರಣ. ಈ ಕಾರಣಕ್ಕಾಗಿಯೇ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಮತ್ತು ವಿದ್ಯಾರ್ಥಿಗಳು ಒಂದೇ ವರ್ಷದಲ್ಲಿ 2 ಬಾರಿ ನೀಟ್ ಪರೀಕ್ಷೆಯನ್ನ ಬರೀಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಕೇಂದ್ರ ಸರ್ಕಾರದ ವೈಫಲ್ಯದಿಂದಾಗಿನೇ ಬಂತು. ಮತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಸಿಬಿಐ ಆರೋಪಿಗಳನ್ನ ಬಂಧಿಸಿದೆ. ಆದ್ರೆ ಇದಕ್ಕೆ ಒಂದು ಹೊಣೆಗಾರಿಕೆಯನ್ನು ನಿಗದಿಪಡಿಸಬೇಕು. ಯಾರಾದ್ರೂ ಒಬ್ರು ಹೊಣೆಯನ್ನು ಹೊರಲೇಬೇಕು. ಆ ಹೊಣೆಯನ್ನು ಹೊರಬೇಕಾದಂತವ್ರು ಯಾರು ಅಂದ್ರೆ ಕೇಂದ್ರದ ಶಿಕ್ಷಣ ಸಚಿವರು. ಆ ಕಾರಣಕ್ಕಾಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಈಗ ವಿರೋಧ ಪಕ್ಷಗಳು ಕೂಡ ಆಗ್ರಹಿಸ್ತವೆ. ಹೀಗಾಗಿ ಈಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಮುಖ್ಯವಾಗಿ ದೆಹಲಿನಲ್ಲಿ ಈಗ ಕಳೆದ 10-15 ವರ್ಷಗಳಲ್ಲಿ ನೋಡಿದ್ರೆ ಸಾಕಷ್ಟು ಪ್ರತಿಭಟನೆಗಳು ತೀವ್ರ ಸ್ವರೂಪವನ್ನ ಪಡ್ಕೊಂಡಿವೆ.
ಮುಖ್ಯವಾಗಿ 2012-13ರಲ್ಲಿ ನಿರ್ಭಯ ರೇಪ್ ಪ್ರಕರಣ ಮತ್ತು ಕೊಲೆ ಪ್ರಕರಣದ ಬಳಿಕ ಈ ದೇಶದ ಯುವಜನತೆ ದೆಹಲಿಯ ಹೃದಯ ಭಾಗಕ್ಕೆ ಪಾರ್ಲಿಮೆಂಟ್ ಸಮೀಪಕ್ಕೆ ಬಂದು ಈ ರೀತಿಯಾದಂತಹ ಹೋರಾಟವನ್ನು ನಡೆಸಿದ್ರು. ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟವು ಕೂಡ ಇದೇ ಜಂತರ್ ಮಂತರ್ನಲ್ಲಿ ನಡೆದಿತ್ತು. ಅದಾದ ಬಳಿಕ ಈಗ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದೇಶದ ಯುವಜನತೆ ರೊಚ್ಚಿಗೆದ್ದು ಬೀದಿಗಳಿಗಿಳಿದು ತೀವ್ರವಾದಂತಹ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹೀಗೆ ಕಳೆದ 15 ವರ್ಷಗಳಲ್ಲಿ ತೀವ್ರ ಸ್ವರೂಪದ ಒಂದು ಪ್ರತಿಭಟನೆಗಳಿಗೆ ಹೋರಾಟಗಳಿಗೆ ದೆಹಲಿಯ ಜಂತರ್ ಮಂತರ್ ವೇದಿಕೆಯಾಗಿದೆ. ಈಗ ಮತ್ತೆ ಅದೇ ರೀತಿಯಾದಂತಹ ದೇಶದ ಯುವಜನತೆಯ ಹೋರಾಟಕ್ಕೆ ದೆಹಲಿಯ ಜಂತರ್ ಮಂತರ್ ವೇದಿಕೆಯಾಗಿದೆ. ದೆಹಲಿಯ ಜಂತರ್ ಮಂತರ್ನಿಂದಲೇ ಈಗ ವಿದ್ಯಾರ್ಥಿಗಳು, ಯುವಜನತೆ, ಪೋಷಕರು ಎಲ್ಲರೂ ಕೂಡ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಈ ವೇಳೆಯಲ್ಲಿ ಈಗ ಹಿಂಸಾಚಾರ ಕೂಡ ನಡೆದಿದೆ. ಪೊಲೀಸರು ವಿದ್ಯಾರ್ಥಿಗಳ ಮೇಲೆ, ಯುವಜನತೆ ಮೇಲೆ ಚಂದ್ರಮೋಹನ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಖಜಾಂಚಿ ಸುಭಾಷ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಭಾಷ್, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಸಂಘಟನೆಯ ಸದಸ್ಯರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಏನ್ ನಡೀತಾ ಇದೆ ಅಂತ ನಿಮ್ಮ ಟೀಮ್ ಮೇಟ್ಸ್ ಏನ್ ಹೇಳ್ತಿದ್ದಾರೆ? ಅಲ್ಲಿ ಯಾವ ರೀತಿ ಹೋರಾಟ ನಡೀತಾ ಇದೆ ಸದ್ಯಕ್ಕೆ? ಮೇಡಮ್, ದೆಹಲಿಯ ಜಂತರ್ ಮಂತರ್ ಅಲ್ಲಿ ಏನು ಹೋರಾಟ ನಡೀತಾ ಇದೆ, ವಿದ್ಯಾರ್ಥಿಗಳೆಲ್ಲ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇದಕ್ಕೆ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯ ಸಂಪೂರ್ಣ ಬೆಂಬಲ ಇದೆ ಮೇಡಮ್. ಹಾಗೇನೆ ಲಾಸ್ಟ್ 20 ದಿವಸಗಳಿಂದನೂ ಕೂಡ ದೆಹಲಿಯ ಜಂತರ್ ಮಂತರ್ ನಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟದ ಜೊತೆ ಇದ್ದಾರೆ ಮೇಡಮ್. ಇವತ್ತು 1000 ಅಲ್ಲ ಮೇಡಮ್, 1000ಕ್ಕಿಂತ ಹೆಚ್ಚಿಗೆ ಜನ ಬಂದು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಯಾರ್ಯಾರು ಯಂಗ್ಸ್ಟರ್ಸ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ದೆಹಲಿಯಲ್ಲಿ ಸೇರಿದ್ದಾರೆ. ನ್ಯಾಯ ಬೇಕು, ಜಸ್ಟಿಸ್ ಬೇಕು ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಈ ಕೂಡಲೇ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಹಾಗೇನೆ ಏನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಏನೊಂದು ಏಜೆನ್ಸಿ ಮಾಡಿಕೊಂಡು ಪ್ರತಿ ವರ್ಷ ಕ್ವಶನ್ ಪೇಪರ್ನ 10 ಲಕ್ಷ 20 ಲಕ್ಷಕ್ಕೆ ಹರಾಜು ಆಗ್ತಾ ಇದ್ರಲ್ಲ, ಅದರಲ್ಲಿ ಕರ್ನಾಟಕ ಸ್ಟೇಟ್ ಅಂತ ಯಾವ ಸ್ಟೇಟ್ ರೆಪ್ರೆಸೆಂಟೇಟಿವ್ ಇಲ್ಲ, ಒಬ್ರು ಶಿಕ್ಷಣ ತಜ್ಞರು ಇಲ್ಲ. ಅಂತ ಒಂದು ಮಾಫಿಯಾ ಮಾಡ್ತಾ ಇರುವಂತ NTA ಇವತ್ತು ಅಬಾಲಿಷ್ ಮಾಡಬೇಕು. ಹಾಗೇನೆ ವಾಂಗ್ಕುಚ್ ಸರ್ ಇವತ್ತು ಏನು 22 ದಿವಸದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಪ್ರಜಾತಾಂತ್ರಿಕವಾಗಿ ಬಂದು ಸರ್ಕಾರ ಮಾತಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಕೊಂಡು ಮೇಡಮ್ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜಂತರ್ ಮಂತರ್ಗೆ ಯೂತ್ಸ್ ಬಂದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಇದನ್ನ ಗಮನಿಸಬೇಕು. ಬರೀ ಮಾಡಿದ್ದೇ ಆಟ, ಆಡಿದ್ದೇ ಆಟ ಅಂತ ಹೋಗೋ ಅಂತ ದೇಶ ಇದಲ್ಲ. ತುಂಬಾ ಕಾಲ ಇವತ್ತು ದೇಶದ ವಿದ್ಯಾರ್ಥಿ ಯುವಜನ ಪ್ರಜ್ಞಾವಂತ ಜನಗಳನ್ನ ಮೋಸ ಮಾಡಕ್ಕಾಗಲ್ಲ. ನಮಗೆ ಇವತ್ತು ಅಕೌಂಟಬಿಲಿಟಿ ಬೇಕು. ಪರೀಕ್ಷೆಗಳಲ್ಲಿ ಏನು ಎಕ್ಸಾಮಿನೇಷನ್ಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ, ಅದಕ್ಕೆ ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಯೂತ್ಸ್ ಇವತ್ತು ನ್ಯಾಯ ಕೇಳಕ್ ಬಂದಿದ್ದಾರೆ ಮೇಡಮ್. ನಾವು ಈ ಹೋರಾಟದಲ್ಲಿ ಇದ್ದೀವಿ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ ಮೇಡಮ್. ಓಕೆ, ಈಗ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ ನಮಗೆ. ಅಂದ್ರೆ ಸಂಸತ್ ಭವನದ ಹತ್ತಿರದಲ್ಲಿದ್ದಾರೆ ಹೋರಾಟಗಾರರು ಅಂತ ಹೇಳಿ, ಪೊಲೀಸರ ಅಡೆತಡೆಗಳ ಹೊರತಾಗಿಯೂ ಸಮೀಪಿಸ್ತಿದ್ದಾರೆ ಅಂತ ಹೇಳಿ. ಈಗ ಸಮೀಪಿಸಿದ ಮೇಲೆ ಮುಂದೇನು ಅನ್ನುವಂಥದ್ದು ನನ್ನ ಪ್ರಶ್ನೆ ಸುಭಾಷ್. ಈಗ ಅಲ್ಲಿ ತನಕ ಹೋಗ್ತೀರಿ, ಲೋಕಭವನ ತನಕ ಹೋಗ್ತೀರಿ, ಅದಾದ್ಮೇಲೆ ಏನು? ಈಗ ಪಾರ್ಲಿಮೆಂಟ್ ಅಲ್ಲೇ ಮೇಡಮ್ ಇವತ್ತು ಸೆಷನ್ ನಡೀತಾ ಇದೆ. ನೀವೇ ಗಮನಿಸಿರ್ಬೋದು, ಎಲ್ಲಾ ಮಂತ್ರಿಗಳು MP-ಗಳು ಅಲ್ಲೇ ಇದ್ದಾರೆ. ಅಲ್ಲೇ ಡೈರೆಕ್ಟ್ ಆಗಿ ಮಾತಾಡೋಣ ಅಂತ ಮೇಡಮ್. ಇಲ್ಲಿವರೆಗೆ 21 ದಿವಸ ಕಾದಿದಾಯ್ತು, ಯಾರು ಕೂಡ ಬಂದಿಲ್ಲ ಮಾತಾಡ್ಸೋದಕ್ಕೆ. ಇವತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಒಂದು ಟ್ವಿಟರ್ ಅಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರೋದಕ್ಕೆ ಅವ್ರಿಗೆ ಸಮಯ ಇರುತ್ತೆ. ಈ ದೇಶದಲ್ಲಿ 21 ಜನ ವಿದ್ಯಾರ್ಥಿಗಳು ಮೇಡಮ್, ಅವ್ರು ಬರೀ ಬಿಜೆಪಿ ಪೊಲಿಟಿಕಲ್ ಪಾರ್ಟಿ ಪ್ರಧಾನ ಮಂತ್ರಿ ಅಲ್ಲ, ಅವರು ಇಡೀ ದೇಶದ ಪ್ರಧಾನ ಮಂತ್ರಿ. ಅವರು ನೀವ್ ಯಾರು ಸೂಸೈಡ್ ಮಾಡ್ಕೋಬೇಡ್ರಪ್ಪ, ನಮ್ಮಿಂದ ಒಂದು ತಪ್ಪಾಗಿದೆ, ನಾವು ಕರೆಕ್ಟ್ ಮಾಡ್ತೀವಿ, ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ, ಮಕ್ಕಳ ನೀವ್ ಯಾರು ಕೂಡ ಭಯ ಪಡಬೇಡಿ, ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತೇಳಿ ಒಂದು ಸಾಂತ್ವನದ ಧೈರ್ಯದ ಮಾತು ಹೇಳಿಲ್ಲ ಮೇಡಮ್. ಇಂಥ ಸರ್ಕಾರದಿಂದ ನಾವೇನ್ ನಿರೀಕ್ಷೆ ಮಾಡಕ್ ಸಾಧ್ಯ? ಇವತ್ತು ನಮ್ಮ ಹಕ್ಕನ್ನ, ನಮ್ಮ ರೈಟ್ ನ ಕೇಳೋದಕ್ಕೆ ಇವತ್ತು ಸಂಸತ್ತಿಗೆ, ಪಾರ್ಲಿಮೆಂಟ್ಗೆ ನಾವು ಇವತ್ತು ಚಲೋ ಮಾಡ್ತಾ ಇದೀವಿ ಮೇಡಮ್. ಇಲ್ಲಿ ನಾನು ಇಡೀ ದೇಶದ ವಿದ್ಯಾರ್ಥಿ ಯುವ ಜನರನ್ನ ಇವತ್ತು ನಾನು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಹೋರಾಟ ಇದೇ ರೀತಿಯಾದಂತ ಸರ್ಕಾರದ ವರ್ತನೆ ಮುಂದುವರೆದ್ರೆ ಇವತ್ತು ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳನ್ನ ಇವತ್ತು ಈಡೇರಿಸಬೇಕು ಅಂತ ಹೇಳಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತೆ ಮೇಡಮ್. ಓಕೆ, ಹೋರಾಟ ಇನ್ನೊಂದು ಮೇಡಮ್, ಇವತ್ತು ಹೋರಾಟದಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ, ಟಿಯರ್ ಗ್ಯಾಸ್ ಅನ್ನ ಬಿಟ್ಟಿದ್ದಾರೆ. ಇದನ್ನ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ತೀವ್ರವಾಗಿ ಖಂಡಿಸುತ್ತೆ ಮೇಡಮ್. ಸುಭಾಷ್, ಈಗ ಸೇಮ್ ಟೈಮ್ ಪೊಲೀಸರ ಮೇಲೂ ಅಟ್ಯಾಕ್ಗಳಾಗಿದ್ದಾವೆ, ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ ಮೇಡಮ್. ಅದು ನೋಡಿ, ಪೊಲೀಸರು ಅಟ್ಯಾಕ್ ಆಗಿದೆ, ಗಾಯ ಆಗಿದೆ ಅಂತ
ವರದಿಗಳು ಬಂದಿರ್ಬೋದು ಮೇಡಮ್. ವಿಡಿಯೋಗಳು ಇದಾವೆ ಸುಭಾಷ್. ಇರ್ಬೋದು ಮೇಡಮ್. ಪಾಯಿಂಟ್ ಅಂತ ಹೇಳಿದ್ರೆ ಮೇಡಮ್, ಅಲ್ಲಿ ಯಾರು ವಿದ್ಯಾರ್ಥಿಗಳು ಸೇರಿದ್ರು ಅವ್ರು ಯಾರೂ ಕೂಡ ಸರ್ಕಾರದ ವಿರುದ್ಧ ಆಗಲಿ ಯಾರೋ ಪೊಲೀಸರಿಗೆ ಅಧಿಕಾರಿಗಳಿಗೆ ದಾಳಿ ಮಾಡಕ್ ಬಂದಿಲ್ಲ ಮೇಡಮ್. ಇದು ಬಂದಿರೋದು ನ್ಯಾಯಯುತ. ಹಂಗಾಗಿದ್ರೆ ಮೇಡಮ್ ಸೋನಂ ಸರ್ ಅವರು 20 ದಿವಸದಿಂದ ಉಪವಾಸ ಸತ್ಯಾಗ್ರಹ ಮಾಡೋ ಅವಶ್ಯಕತೆ ಇರಲಿಲ್ಲ. ಆ ರೀತಿ ಗಲಾಟೆ ಮಾಡೋದಾಗಿದ್ರೆ ನಮ್ಮ ವಿದ್ಯಾರ್ಥಿಗಳ ರೆಪ್ರೆಸೆಂಟ್ ಮಾಡುವಂತ ನಾವು ಯಾರು ಗಲಾಟೆ ಮಾಡೋದಕ್ಕೆ ಹಿಂಸೆ ಮಾಡೋದಕ್ಕೆ ಅಲ್ಲಿಗೆ ಬಂದಿಲ್ಲ ಮೇಡಮ್. ಯಾರು ಕಿಡಿಗೇಡಿಗಳು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತಾನೆ ನಾವು ಹೇಳ್ತೀವಿ. ಅಂದ್ರೆ ಈಗ ನಿಮ್ಮ ಪ್ರಮುಖ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಅವ್ರು ರಾಜೀನಾಮೆ ಕೊಡಬೇಕು ಮೇಡಮ್. ಹಾಗೇನೆ ಈ ನೀಟು ನೆಟ್ಟು ಕ್ವಶನ್ ಪೇಪರ್ನ ಲೀಕ್ ಮಾಡೋದಕ್ಕೆ ನೇರ ಕಾರಣ ಆಗಿರುವಂತ NTA ಅಬಾಲಿಸ್ ಮಾಡಬೇಕು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ. ಹಾಗೆ ಅಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನ ಕೊಡಬೇಕು. 15 ಲಕ್ಷ 20 ಲಕ್ಷಕ್ಕೊಂದು ಕ್ವಶನ್ ಪೇಪರ್ ಮಾರ್ತಾರೆ ಪ್ರತಿ ವರ್ಷ ಅಂತ ಹೇಳಿದ್ರೆ ಅವ್ರನ್ನ ಏನ್ ಮೇಡಮ್ ನೋಡ್ಕೊಂಡು ಸುಮ್ಮನೆ ಕೂತಿದಾರ? ಇವತ್ತು ನನಗೊಂದು ಪ್ರಶ್ನೆ ಬರುತ್ತೆ ಮೇಡಮ್. ಈ ದೇಶದಲ್ಲಿರುವಂತ ನ್ಯಾಯಾಲಯದ ವ್ಯವಸ್ಥೆಗೂ ನಮಗೆ ಪ್ರಶ್ನೆ ಬರುತ್ತೆ. ಇವತ್ತು ಹೈಕೋರ್ಟಿಗೆ ಒಂದು ಆರ್ಡರ್ ಪಾಸ್ ಮಾಡಕ್ಕಾಗಲ್ವಾ? ಇಷ್ಟು ಜನ ವಿದ್ಯಾರ್ಥಿಗಳು ಇವರೆಲ್ಲ ಬಂದ್ಬಿಟ್ಟು ಇವತ್ತು ಹೋರಾಟ ಮಾಡ್ತಾ ಇದಾರೆ. ಅವ್ರು ಯಾರು ತಪ್ಪಿತಸ್ಥರು ಹಿಡಿದು ಜೈಲಿಗೆ ಹಾಕಿ ಅಂತ ಸೋನಂ ಸರ್ನ ಬಲವಂತವಾಗಿ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಅಂತ ಆರ್ಡರ್ ಪಾಸ್ ಮಾಡಕ್ಕಾಗತ್ತೆ? ಇವತ್ತು ತಪ್ಪಿತಸ್ಥರನ್ನ ಹಿಡಿದು ಶಿಕ್ಷೆ ಕೊಡಿಸಿ ಅಂತ ಒಂದು ಆರ್ಡರ್ ಪಾಸ್ ಮಾಡಕ್ಕಾಗಲ್ವಾ ಮೇಡಮ್? ಇವತ್ತು ಸರ್ಕಾರ ಏನಕ್ಕೆ ಬೇಕು ಮೇಡಮ್ ಈ ರೀತಿ? ಈಗ ನೀವೇ ಯೋಚನೆ ಮಾಡಿ, ನಮ್ಮ ಮನೇಲಿ ನಿಮ್ಮ ಮನೇಲಿ ನಮ್ಮ ಮಗಳು ನಮ್ಮ ತಂಗಿನೋ ಇವರೆಲ್ಲ ಸೂಸೈಡ್ ಮಾಡ್ಕೊಂಡ್ರೆ ಸರಿನಾ? ಅದು ನಮ್ಮ ಮನೆಯಲ್ಲಿ ಸೂಸೈಡ್ ಆಗುತ್ತೆ ಅಂದಾಗ ಅದಕ್ಕೊಂದು ಉತ್ತರ ಕೊಡಕ್ಕಾಗಲ್ಲ ಪ್ರಧಾನಮಂತ್ರಿಗಳಿಗೆ ಅಂತ ಹೇಳಿದ್ರೆ ಅದು ಸರಿನಾ? ಇದು ಒಂದು ಪ್ರಜಾತಂತ್ರದ ವ್ಯವಸ್ಥೆನಾ? ಇವತ್ತು ಪ್ರಜಾತಂತ್ರವನ್ನ ಉಳಿಸ್ಬೇಕು ಅಂತ ಹೇಳಿ ಇಡೀ ದೇಶದ ವಿದ್ಯಾರ್ಥಿ ಯುವಜನರು ಮುಂದೆ ಬಂದಿದ್ದಾರೆ. ನೀವು ನಿನ್ನೆ ಮೊನ್ನೆ ಕೂಡ ಗಮನಿಸಿರ್ಬೋದು, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಎಜುಕೇಟೆಡ್ ಪೀಪಲ್ IT ಕೆಲಸ ಮಾಡ್ತಾ ಇರೋರು, ಆರ್ಕಿಟೆಕ್ಚರರು, IIT ಗ್ರಾಜ್ಯುಯೇಟ್ ಆದವರು ಹೋರಾಟಕ್ಕೆ ಬಂದಿದ್ದಾರೆ ತಮ್ಮ ಮಕ್ಕಳನ್ನ ಎತ್ಕೊಂಡು. ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ, ಆ ಹೋರಾಟದ ಸಂಸ್ಕೃತಿ. ಅಷ್ಟು ಮಾತ್ರ ಅಲ್ಲ, ನೀತಿ ನ್ಯಾಯ ಅಂತ ಬಂದಾಗ ನಮ್ಮ ದೇಶದಲ್ಲಿ ಒಂದು ವಿಶೇಷವಾದಂತ ಕಲ್ಚರ್ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ತಪ್ಪಾಗಿದೆ ಅಂತ ಒಪ್ಕೊಂಡು ಆ ಮೂಲಕ ಒಂದು ಹೊಣೆಗಾರಿಕೆಯನ್ನ ಕೊಟ್ಟು ಆಮೇಲೆ ಆ ತಪ್ಪನ್ನ ಕರೆಕ್ಟ್ ಮಾಡ್ಕೊಳ್ಳುವಂತ ಒಂದು ಸಂಸ್ಕೃತಿ ಇದೆ. ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಈ ದೇಶದ ವಿದ್ಯಾರ್ಥಿ ಯುವಜನರು ಹೋರಾಟಕ್ಕೆ ಬಂದಿರೋದು ಮೇಡಮ್. ಇವತ್ತು ಅಕೌಂಟಬಿಲಿಟಿ ಬೇಕು, ನಮಗೆ ಸರಿಯಾದ ವ್ಯವಸ್ಥೆ ಬೇಕು. ಇದು ಎಷ್ಟು ವರ್ಷ ಮೇಡಮ್ ನೀವು ಗಮನ ತಗೊಳ್ಳಿ. 2018ರಲ್ಲಿ ಲೀಕ್ ಆಯ್ತು, 20ರಲ್ಲಿ ಲೀಕ್ ಆಯ್ತು, 21ರಲ್ಲಿ JEE ಪೇಪರ್ ಲೀಕ್ ಆಯ್ತು, 22ರಲ್ಲಿ ನೀಟ್ ಲೀಕ್ ಆಯ್ತು, 24ರಲ್ಲೂ ನೀಟ್ ಪೇಪರ್ ಲೀಕ್ ಆಯ್ತು, 60 ಮಕ್ಕಳಿಗೆ 60 ಔಟ್ ಆಫ್ ಔಟ್ ಬಂತು, 26ರಲ್ಲೂ ಲೀಕ್ ಆಯ್ತು, 21 ಮಕ್ಕಳು ಇವತ್ತು ತೀರೋಗಿದ್ದಾರೆ. ಅಕೌಂಟಬಿಲಿಟಿ ಯಾರು ಕೊಡ್ತಾ ಇದ್ದಾರೆ ಮೇಡಮ್? ಎಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್? ಇದಕ್ಕೆ ಇವತ್ತು ಇಷ್ಟೇ ಪ್ರಶ್ನೆಗಳನ್ನ ಇಟ್ಕೊಂಡು ಹೋರಾಟಕ್ಕೆ ಬಂದಿರೋದು. ಇದು ಪ್ರಜಾತಾಂತ್ರಿಕವಾದಂತ ದೇಶ. ಈ ದೇಶ ಪ್ರಜಾತಂತ್ರ ಆಗೋದಕ್ಕೆ ಮೇಡಮ್ ಭಗತ್ ಸಿಂಗು, ನೇತಾಜಿ ಇಂಥ ಸಾವಿರಾರು ಜನ ಯೂತ್ಸು ಇವತ್ತು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಲೈಫು. ಅದನ್ನ ನೀರಲ್ಲಿ ಹೋಗಕ್ ಬಿಡೋದಿಲ್ಲ ಮೇಡಮ್ ಈ ದೇಶದ ವಿದ್ಯಾರ್ಥಿ ಯುವಜನರು. ರೈಟ್ ಸುಭಾಷ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ವಿದ್ಯಾರ್ಥಿ ಹೋರಾಟಗಾರ ಸುಭಾಷ್ ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಹೋರಾಟ ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಇದು ನಿಲ್ಲೋದಿಲ್ಲ ಅನ್ನುವಂಥ ಘೋಷಣೆಯನ್ನ ಸದ್ಯ ಹೋರಾಟ ನಡೆಸ್ತಾ ಇರುವಂತಹ, ಪ್ರತಿಭಟನೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ಮಾಡ್ತಾ ಇರೋದು. ಕಾಕ್ರೋಚ್ ಜನತಾ ಪಾರ್ಟಿ ಮಾತ್ರ ಅಲ್ಲ, ಹಲವು ವಿದ್ಯಾರ್ಥಿ ಸಂಘಟನೆಗಳು ಈ ಹೋರಾಟಕ್ಕೆ ಸಾಥನ್ನ ಕೊಟ್ಟಿದ್ದಾವೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ದಾರೆ, ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ನೇರವಾಗಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ, ಸಂಸತ್ ಭವನದ ಸಮೀಪಕ್ಕೆ ಅವರು ರೀಚ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳನ್ನ ತಡೆಯೋಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆ ಸಂಸತ್ ಭವನದ ಸುತ್ತಮುತ್ತ ಹೆಚ್ಚಳ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.